ಈ ಸರಿ ಕಮಲ ಅರಳೋದಂತೂ ಗ್ಯಾರಂಟಿ. ದಕ್ಷಿಣದಲ್ಲಿ ಇವಾಗ್ಲೂ ಬದಲಾವಣೆ ಬೇಕಂತ ಹೇಳಿ ಬಯಸ್ತಾ ಇದ್ದಾರೆ. ಬಿಜೆಪಿಗೆ ಅವ್ರು ಮಾಡಿರೋ ಕೆಲಸನೇ ಪ್ಲಸ್ ಸರ್. ಇದೆ ಯಾವಾಗ್ಲೂ ದುಡ್ಡು ವರ್ಕ್ ಆಗಲ್ಲ ಸರ್. ಅವ್ರು ಕೊಡುವಂತ 500,000 ರೂಪಾಯಿ ಎಷ್ಟು ದಿನ ತಿಂತಾರೆ ಸರ್ ಅವರು? ಬಸ್ಗಳೇ ಇಲ್ಲ, ಆ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಯಾಕೆ ಅಂದ್ರೆ ಫ್ರೀ ಬೀಸ್ ಕೊಟ್ಟು ಗ್ಯಾರಂಟಿ ಯೋಜನೆಗಳೇ ಬೇಡ ಅಂತೀರಾ? ಬೇಡವೇ ಬೇಡ ಸರ್. ರಾವಣ ಮತ್ತು ರಾಮನ ನಡುವೆ ಯುದ್ಧ ನಡೆದಿದೆ. ಹಂಗ ಕಾಂಗ್ರೆಸ್ನ ಅವನತಿ ಪ್ರಾರಂಭ ಆಗಿದೆ. ಅವರ ಅಭಿವೃದ್ಧಿ ಶೂನ್ಯ. ಮಜಾ ಮಾಡ್ತಾ ಇದಾರೆ, ಮಜಾ ಉಡಾಯಿಸ್ತಾ ಇದಾರೆ ಕಾಂಗ್ರೆಸ್ನರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಬಿಜೆಪಿ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರು ಅವ್ರನ್ನೇ ಮಾತಾಡಿಸ್ತೇನೆ. ಮೇಡಮ್, ಈ ಬಾರಿ ಹೇಗೆ ನಡೀತದೆ ಮೇಡಮ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಈ ಸರಿ ಕಮಲ ಅರಳೋದಂತೂ ಗ್ಯಾರಂಟಿ. ದಕ್ಷಿಣದಲ್ಲಿ ಈ ಸರಿ ನಾವೆಲ್ಲ ಬಹಳ ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಮ್ದೆಲ್ಲ ಕೆಲಸ ಕಾರ್ಯಗಳು ನೋಡಿದ್ದಾರೆ ಜನ ಈಗ ಕಾಂಗ್ರೆಸ್ಸಿಂದ ಏನಂತ ನೋಡಿದ್ದಾರೆ. ಅದಕ್ಕಾಗಿ ನಾವು ಈ ಕಮಲ ಅರಳೋದಂತೂ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಸರ್. ಅಂದ್ರೆ ಇಲ್ಲ ಒಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬದಲಾವಣೆ ಬಯಸ್ತಾ ಇದ್ದಾರೆ ಈ ಬಾರಿಗೆ. ಹೌದು ಸರ್, ಹೌದು. ನಿಜವಾಗ್ಲೂ ಬದಲಾವಣೆ ಬೇಕಂತ ಹೇಳಿ ಬಯಸ್ತಾ ಇದ್ದಾರೆ ಸರ್. ಕೆಲವೊಂದ್ಸಲಿ ನಾವು ಇಲ್ಲಿ ಬಂದಾಗೂ ಕೂಡ ಜನ ಹೇಳಿದ್ದಾರೆ ಸರ್, ಈ ಸರಿ ಖಂಡಿತವಾಗಿಯೂ ಇಲ್ಲ ಬದಲಾವಣೆ ಆಗುತ್ತೆ ಸರ್. ಕಮಲ ಅರಳೋದಂತೂ ಗ್ಯಾರಂಟಿ ಸರ್. ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಳಜಗಳು, ಎಲ್ಲೊಂದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದೇ ಎಲ್ಲೊಂದ್ ಕಡೆ ಬಿಜೆಪಿ ಪ್ಲಸ್ ಆಗುವಂತ ಸಾಧ್ಯತೆ. ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಅವರು ಬಂಡಾಯ ಎದ್ದಿರ್ತಕ್ಕಂಥದ್ದು. ಅದೆಲ್ಲ ಒಂದ್ ಕಡೆ ಬಿಜೆಪಿ ಪ್ಲಸ್ ಮೇಡಮ್. ಅಲ್ಲ ಸರ್, ಬಿಜೆಪಿಗೆ ಅವ್ರು ಮಾಡಿರೋ ಕೆಲಸನೇ ಪ್ಲಸ್ ಸರ್. ಇದೇನಂದ್ರೆ ಶಕ್ತಿ ಯೋಜನೆ ಮಾಡಿ ಏನು ಜನಗಳಿಗೆಲ್ಲ ಬೆಲೆ ಏರಿಕೆ ಕಾವು ತಂದಿದ್ದಾರೆ ನೋಡ್ರಿ ಸರ್. ಮತ್ತು ಒಳ್ಳೊಳ್ಳೆ ಕೆಲಸ ಈಗ ಬಿಜೆಪಿಯಿಂದ ಬರ್ತಾ ಇರೋದು ನೋಡಿದ್ದಾರೆ. ಮೋದಿಜಿ ಅವ್ರು ಮಾಡಿರೋಂಥ ಕೆಲಸಗಳನ್ನು ನೋಡಿದ್ದಾರೆ. ಹಾಗಾಗಿ ಜನ ತಾವಾಗೇ ಬದಲಾಗಿದ್ದಾರೆ ಸರ್. ಬದಲಾವಣೆ ಆಗೇ ಆಗುತ್ತೆ ಸರ್. ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪತಾಕೆ ಹಾರುತ್ತೆ ಅಂತೀರಾ? ನಿಜವಾಗ್ಲೂ ನಮ್ಮ ಯಾರದು ಶ್ರೀನಿವಾಸ್ ದಾಸ್ ಕರಿಯಪ್ಪಣ್ಣ ಈ ಸರಿ MLA ಆಗೋದಂದ್ರು ಖಂಡಿತವಾಗಿ ದುಗ್ಗಮ್ಮಂದು ಸತ್ಯವಾಗ್ಲೂ ಆಗೇ ಆಗುತ್ತಾರೆ ಸರ್. ಅದೇನೋ ಒಂದು ಕಡೆ ದುಡ್ಡು ವರ್ಕ್ ಮಾಡುತ್ತಂತಾರೆ, ಇಲ್ಲಿ ದುಡ್ಡು ವರ್ಕ್ ಆಗಲ್ಲ ಅಂತೀರಿ ಈ ಬಾರಿ? ಇಲ್ಲ ಸರ್, ದುಡ್ಡು ಯಾವಾಗ್ಲೂ ದುಡ್ಡು ವರ್ಕ್ ಆಗಲ್ಲ ಸರ್. ಅವ್ರು ಕೊಡುವಂತ 500,000 ರೂಪಾಯಿ ಎಷ್ಟು ದಿನ ತಿಂತಾರೆ ಸರ್ ಅವರು? ಅವ್ರಿಗೆ ಬೇಕಾಗಿರೋದು ಬದಲಾವಣೆ. ಯಾಕಂದ್ರೆ ಒಂದು ದಿನದ ಬಿರಿಯಾನಿಗಾಗಿ ವರ್ಷ ಪೂರದ ಅನ್ನ ಸಾಂಬಾರು ಬಿಡ್ತಾರೇನು ಸರ್? ಇಲ್ಲ. ಅದಕ್ಕಾಗಿನೇ ಜನ ಈಗ ಚೇಂಜ್ ಬಯಸ್ತಾ ಇದ್ದಾರೆ. ಅದಕ್ಕೆ ಆಗೋದಂತೂ ಗ್ಯಾರಂಟಿ ಸರ್. ಮೇಡಮ್, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ, ಎಲ್ಲ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಒಂದ್ ಕಡೆ ಕೈ ಹಿಡಿಯಲ್ಲ ಅನ್ಸುತ್ತಾ? ಇಲ್ಲ ಸರ್, ಯಾಕಂದ್ರೆ ನೋಡ್ರಿ ಸರ್, ಸರ್ಕಾರ ನಮ್ದು ಕೂಡ ಬಂದಿತ್ತು ಹೌದಾ. ಈಗ ಜನಗಳ ಮನಸ್ಥಿತಿ ಹೆಂಗಿದೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಜನಗಳೇ ನಮಗೆ ಈಗ ಹೇಳ್ತಾ ಇರೋದೇನಂದ್ರೆ ಈ ಸರಿ ದಕ್ಷಿಣದಲ್ಲಿ ಗ್ಯಾರಂಟಿ ಕಮಲ ಅರಳೋದಂತೂ ಗ್ಯಾರಂಟಿ ಇದೆ. ಏನಾದ್ರೂ ಈ ಬಾರಿ ಕಮಲ ಅರಳೋದು ಗ್ಯಾರಂಟಿನಾ? ಕಮಲ ಅರಳೋದಂತೂ ಗ್ಯಾರಂಟಿ. ಕಮಲ ಅರಳಲಿ, ದೇಶ ಉಳಿಯಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಂಗ ಆಗೋದು ಗ್ಯಾರಂಟಿ ಸರ್. ನಮ್ಮ ಹೆಸರು ಮೇಡಮ್? ನಾನು ರೂಪಾ ಕಾಟ್ವೆ ಅಂತ ಸರ್. ಥ್ಯಾಂಕ್ ಯು ಮೇಡಮ್. ಮಣಿ, ಮತ್ತೊಬ್ರು ಇದ್ದಾರೆ ಮೇಡಮ್, ಅವ್ರನ್ನು ಕೂಡ ಮಾತಾಡಿಸ್ತಾರೆ. ಹೇಗೆ ನಡೀತಾ ಇದೆ ಎಲೆಕ್ಷನ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ರಿಯಲಿ ಕಾಂಪಿಟೇಷನ್ ಅಂದರೆ ನಮ್ಗೆ ನಾರ್ಮಲ್ ಎಲೆಕ್ಷನ್ ನೋಡೋದಕ್ಕಿಂತ ಬೈ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ ಯಾರ್ದು ಸಾಮರ್ಥ್ಯ ಎಷ್ಟು ಅಂತ. ಹಣಬಲ ಇರ್ಬೋದು ಸರ್, ಬಟ್ ಆದರೆ ವಿದ್ಯಾವಂತರು ತುಂಬ ಜನ ಇದ್ದಾರೆ. ವಿದ್ಯಾ ಕಾಶಿ ಅಂತಲೇ ಕರಿತಿರೋ ನಮ್ಮ ದಾವಣಗೆರೆಯಲ್ಲಿ ಖಂಡಿತ ಈ ಸಲ ವಿದ್ಯಾವಂತರು ಖಂಡಿತ ಅವರು ಜ್ಞಾನದಿಂದ ಪೂರ್ತಿ ಅಂತರಾಳದಿಂದ ಯೋಚನೆ ಮಾಡಿ ವೋಟ್ ಮಾಡ್ತಾರೆ ಅಂತ ನಾವೆಲ್ಲ ನಂಬ್ಕೊಂಡಿದ್ದೀವಿ. ಎಲ್ಲ ಒಂದು ಕಡೆ ಮೇಡಮ್, ಅಲ್ಪಸಂಖ್ಯಾತರು ಈ ಬಾರಿ ಕಾಂಗ್ರೆಸ್ಗೆ ಈ ಬಾರಿ ವೋಟ್ ಹಾಕಲ್ಲ ಅಂತ ಎಲ್ಲೊಂದು ಕಡೆ ಸಾಕಷ್ಟು ರೊಚ್ಚಿಗಿದ್ದಾರೆ. ಅದೆಲ್ಲೊಂದು ಕಡೆ ಬಿಜೆಪಿ ಪ್ಲಸ್ ಅನ್ಸುತ್ತಲ್ಲ? ಖಂಡಿತ ಅವರಲ್ಲೂ ಕೂಡ ಎಜುಕೇಟೆಡ್ ಇದ್ದಾರೆ ಸರ್. ಅಲ್ಪಸಂಖ್ಯಾತರಲ್ಲಿ ಕೂಡ ತುಂಬ ಎಜುಕೇಟೆಡ್ ಇದ್ದಾರೆ. ಈಗ ಅವರೇ ಅದನ್ನು ತಿಳಿದ್ಬಿಟ್ಟು ಇಷ್ಟು ವರ್ಷ ನಾವು ಯಾರಿಗೆ ಹಾಕ್ತಿದ್ವಿ ಅದು ಖಂಡಿತ ಉಪಯೋಗ ಆಗಿದೆನೋ ಅಥವಾ ಇನ್ಮೇಲೆ ಹಾಕೋದು ಉಪಯೋಗ ಆಗುತ್ತಾ ಅಂತ ಅವರು ಕೂಡ ಯೋಚನೆ ಮಾಡಿ ಖಂಡಿತ ಔಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್. ಮೇಡಮ್, ಮೊನ್ನೆ ಬಜೆಟಲ್ಲಿ 100 ಕೋಟಿ ಅಂದರೆ 100 ಕೋಟಿ ರೂಪಾಯಿ ಈ ಭಾಗಕ್ಕೆ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ CM ಅವರು. ಅದೆಲ್ಲೊಂದು ಕಡೆ ಬಿಜೆಪಿಗೆ ಮೈನಸ್ ಆಗಲ್ವಾ ಸರ್? ಅನೌನ್ಸ್ ಮಾಡಿರ್ತಾರೆ, ಅದು ಜಾರಿಗೆ ಬರಬೇಕಲ್ಲ ಸರ್. ಅದು ಬಂದ ಮೇಲೆ ತಾನೇ ಎಲ್ರಿಗೂ ಕಾನ್ಫಿಡೆನ್ಸ್ ಬರೋದು. ಸೊ ನೋಡೋಣ ಸರ್ ಏನಾಗುತ್ತೆ ಏನೋ ಅಂತ. ನೆಕ್ಸ್ಟ್ ಏಪ್ರಿಲಲ್ಲಿ ಗೊತ್ತಾಗ್ಬಿಡತ್ತೆ ರಿಸಲ್ಟ್ಸ್ ಎಲ್ಲ. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೇಕಂತ ಕೆಲಸಗಳು ಏನು ಮೇಡಮ್ ಈ ಭಾಗದಲ್ಲಿ? ಸರ್ ತುಂಬ ಆಗಬೇಕಾಗಿದೆ. ಕಾಲೇಜಸ್ ಇದ್ದಾವೆ, ಇಲ್ಲ ಅಂತ ಇಲ್ಲ, ಬಟ್ ಆ ರೀತಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಂಡರ್ಡ್ ಕಾಲೇಜಸ್ ಯಾವೂ ಇಲ್ಲ. ಸೊ ಎಲ್ಲೆಲ್ಲ ಹೋಗೋ ಬದಲು ಆ್ಯಕ್ಚುಲಿ ಏರ್ಪೋರ್ಟ್ ಆಗಬೇಕಿತ್ತು ನಮ್ಮ ದಾವಣಗೆರೆಗೆ ಕಂಪಲ್ಸರಿ. ಯಾಕಂದ್ರೆ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಏರ್ಪೋರ್ಟ್ ಆಗಬೇಕಾಗಿದೆ, ಒಳ್ಳೆ ರೋಡ್ ಆಗಬೇಕಾಗಿದೆ. ಸ್ಮಾರ್ಟ್ ಸಿಟಿ ಅಂತ ಕರಿತಿದ್ದಾರೆ. ಆ್ಯಕ್ಚುಲಿ ಸ್ಮಾರ್ಟ್ ಸಿಟಿ ಅಂತ ತುಂಬ ಒಳ್ಳೆ ಫೆಸಿಲಿಟೀಸ್ ಯಾವುದೂ ಇಲ್ಲ. ಸೊ ಮೆಟ್ರೋ ಅಂತ ಆಗಲ್ಲ ಇಲ್ಲಿ, ಈ ಸಿಚುವೇಷನಲ್ಲಿ ಆಗಲ್ಲ. ಸೊ ಅಟ್ಲೀಸ್ಟ್ ಒಂದು ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟಾಪ್ ಆಗಲಿ, ಬಸ್ ಸ್ಟೇಷನ್ಸ್ ಆಗಲಿ, ಇದಕ್ಕೆಲ್ಲ ತುಂಬ ಬೇಕಾಗಿದೆ. ಈಗ ನಾವೇ ಹರಿಹರದಿಂದ ನಾವು ಹರಿಹರದವ್ರು ಆ್ಯಕ್ಚುಲಿ. ಸೊ ಹರಿಹರದಿಂದ ದಾವಣಗೆರೆಗೆ ಬಸ್ಸಲ್ಲೇ ಬರಬೇಕಾಯಿತು. ನಾವು ಹೆಚ್ಚು ಕಮ್ಮಿ 20 ಮಿನಿಟ್ಸ್ ವೇಟ್ ಮಾಡಿದ್ವಿ ಬಸ್ಗೆ. ಸೊ ನಾವು ಬರೀ ಸಾಮಾನ್ಯ ಕಾರ್ಯಕರ್ತರು ನಾವು ವೇಟ್ ಮಾಡ್ತಿದ್ದೀವಿ ಜನರು. ಬಟ್ ಈ ಟೈಮಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಬಸ್ಗಳೇ ಇಲ್ಲ. ಸೊ ಆ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಯಾಕೆ ಅಂದರೆ ಫ್ರೀ ಬೀಸ್ ಕೊಟ್ಟು. ಸೊ ಅದು ದಯವಿಟ್ಟು ಬೇಡ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ತುಂಬ ಜನ ಆಲ್ರೆಡಿ ಬೇಸತ್ತು ಹೋಗಿದ್ದಾರೆ ಸರ್.
ಅಂದ್ರೆ ಗ್ಯಾರಂಟಿ ಯೋಜನೆಗಳೇ ಬೇಡ ಅಂತೀರಾ? ಬೇಡವೇ ಬೇಡ ಸರ್. ಎಲ್ಲರೂ ಅವ್ರವ್ರ ಮಂತನ ನಡೆಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಫ್ರೀ ಕೊಟ್ಟು ಸಾಲ ನಮ್ಮ ಸ್ಟೇಟ್ ಸಾಲದಲ್ಲಿ ಇರೋದು ಯಾರೂ ಬಯಸಲ್ಲ ಸರ್. ಎಲ್ಲ ಒಂದ್ ಕಡೆ ಮೇಡಮ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದ್ರೆ ಉತ್ತರ ವಿಧಾನಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ಚೆನ್ನಾಗಿರತಕ್ಕಂಥ ರೋಡ್ಗಳಿದೆ, ಒಳ್ಳೆ ಆಸ್ಪತ್ರೆ ಇದೆ, ಸ್ಕೂಲ್ ಕಾಲೇಜುಗಳಿರುತ್ತೆ. ಈ ಕಡೆ ದಕ್ಷಿಣ ಭಾಗದಲ್ಲಿ ಯಾಕೆ ಮಾಡಲಿಲ್ಲ ಮೇಡಮ್? ಸರ್ ಆ್ಯಕ್ಚುಲಿ ಹಳೆ ದಾವಣಗೆರೆ ಅಂದರೆ ಸ್ವಲ್ಪ ಮನೆಗಳೆಲ್ಲ ಹತ್ತಿರ ಇರುತ್ತೆ. ಖಂಡಿತವಾಗ್ಲೂ ರೋಡ್ ಕೂಡ ವೈಡ್ನಿಂಗ್ ಆಗಬೇಕು ಅಂದರೆ ಮಧ್ಯ ರೋಡ್ಗೆ ಜಾಗ ಬೇಕೇ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಹತ್ತಿರ ಇರೋದು, ಬಟ್ ಅದರಲ್ಲೂ ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಕಾಣೋ ರೀತಿ ಡೆವಲಪ್ಮೆಂಟ್ ಮಾಡ್ಬೋದಿತ್ತು. ಮಾಡಲಿಲ್ಲ. ಮಾಡಿಲ್ಲ. ಸರ್, ಈ ಬಾರಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೇಗೆ ನಡೀತಾ ಇದೆ ಸರ್ ಎಲೆಕ್ಷನ್? ಸರ್, ಇದು ಯಾವಾಗಲೂ ಮಹಾಭಾರತದ ಯುದ್ಧ ಅಂತಿದ್ರು. ಈಗ ರಾಮಾಯಣದ ಯುದ್ಧ ನಡೆದೈತೆ. ಈಗ ರಾವಣ ಮತ್ತು ರಾಮನ ನಡುವೆ ಯುದ್ಧ ನಡೆದಿದೆ. ರಾಮ ಯಾರು? ರಾವಣ ಯಾರು? ರಾವಣ ಸೀತೆ ಮಾತೆನ ಹೊತ್ಕೊಂಡು ಹೋಗಿ ಅಪಹರಿಸಿ ಅಧಿಕಾರವನ್ನು ಸೀತಾಮಾತೆನ ಹೊತ್ಕೊಂಡೋಗಿಟ್ರು. ಅದಕ್ಕೆ ಆ ಸೀತಾಮಾತೆ ಬಿಡುಗಡೆಗೋಸ್ಕರ, ಬಿಡುಗಡೆಗೋಸ್ಕರ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಒಳಗೆ ಸೇರ್ಕೊಂಡಿರೋದನ್ನ ರಾಮಾಯಣದಲ್ಲಿ ಇರ್ತಕ್ಕಂತಹ ಶ್ರೀರಾಮ ಅದರ ಪಾತ್ರವನ್ನು ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರು ವಹಿಸ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾವಣನ ಹತ ಯಾವ ರೀತಿ ಆಯಿತು ಹಂಗೆ ಕಾಂಗ್ರೆಸ್ನ ಅವನತಿ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆಗೈತಿ, ಯುದ್ಧ ಘೋಷಣೆ ಆಗೈತಿ. ಯಾವುದೇ ಕಾರಣಕ್ಕೂ ಶ್ರೀರಾಮ ಗೆಲುವು ಸಾಧಿಸ್ತಾರೆ ಅಂತ ಹೇಳ್ತಾ ಈ ಸಂದರ್ಭವಾಗಿ ಹೇಳ್ತೀನಿ. ಅಂದ್ರೆ ಎಲ್ಲ ಒಂದ್ ಕಡೆ ದುಡ್ಡು ವರ್ಕ್ ಆಗುತ್ತೆ, ಈ ಬಾರಿಗೆ ಸಾಕಷ್ಟು ದುಡ್ಡು ಹಂಚ್ತಾರೆ. ಎಲ್ಲ ಒಂದ್ ಕಡೆ ಮತ್ತೆ ಅದೇ ರೀತಿ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಅದು ಭ್ರಮೆ, ಅದು ಭ್ರಮೆ. ಯಾಕೆಂದರೆ ನೀವು ಇನ್ನೊಂದು ಒಂದು ತಾಸು ಬಿಟ್ಟು ನೋಡ್ರಿ, ಯಾರ ದುಡ್ಡು ಏನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅವರು ಯಾವಾಗಲೂ ದುಡ್ಡು ಹಣದಲ್ಲೇ ಹುಟ್ಟು ಬೆಳೆದು ಬಂದ್ಬಿಟ್ಟಾರಲ್ಲ. ಹಂಗಾಗಿ ಇವ್ನಿಗೆ 500, 1000, 2000, 5000 ಕೊಟ್ಬಿಟ್ರೆ ನಾವು ಗೆಲ್ಸ್ಕೋಬೋದು ಅಂತಂದು ಮಾಡಿದ್ದಾರೆ. ಆದರೆ ಈ ಸಲ ನಾನು ಹಿಂದೆ ಒಂದು ಸಲ ಹೇಳಿದ್ದೆ ನಿಮಗೆ, 100 ಕೋಟಿ ಅವ್ರು ಖರ್ಚು ಮಾಡಿದ್ರು ನಾವು ಕೈ ಮುಕ್ಕಂದು ಹೋದ್ರೆ ಓಟ್ ಹಾಕ್ತಾರೆ ಅಂತಂದು. ಇವತ್ತು ರಾಮನ ಪರವಾಗಿ ದೇಶ ನಿಂತಿದೆ, ರಾಮನ ಪರವಾಗಿ ಊರು ನಿಲ್ಲುತ್ತೆ. ಹಾಗಾಗಿ ಈ ಸಲ ನಮ್ಮ ಗೆಲುವು ಶತಸಿದ್ಧ. ಅಂದ್ರೆ ಈ ಬಾರಿಗೆ ಶತಕದಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪತಾಕೆ ಹಾರಿಸ್ತೀರಿ? 100ಕ್ಕೆ 200ರಷ್ಟು ಸತ್ಯ. ಸೂರ್ಯ ಚಂದ್ರರು ಇರೋ ತನಕನೂ ಏನು ಸತ್ಯನೋ ಹಾಗೆ ದಾವಣಗೆರೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲುವು ಶತಸಿದ್ಧ. ಇಲ್ಲ ಒಂದ್ ಕಡೆ ನಿಮ್ಮಲ್ಲಿ ಗುಂಪುಗಾರಿಕೆ ಅನ್ನೋದಿತ್ತಲ್ಲ ಸರ್, ಈಗೆಲ್ಲ ಶಮನ ಆಯ್ತಾ ಸರ್? ಇಲ್ಲ ಸರ್, ಗುಂಪುಗಾರಿಕೆ ಇಲ್ಲ. ಅದರ ಕೆಲವಾರು ಪಟ್ಟಭದ್ರ ಹಿತಾಸಕ್ತಿಗಳು ಹುಟ್ಟಾಕಿದ್ದಾರಂತ ಕೂಸೋದು, ಅದನ್ನು ನಾವು ಸರಿಯಾಗಿದೆ, ಸರಿ ಮಾಡ್ತಾ ಇದ್ದೀವಿ. ಸರಿ ಆಗಿಬಿಟ್ಟಿದೆ, ಸರಿ ಮಾಡೋದು ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ಗುಂಪು ಯಾವುದೂ ಇಲ್ಲ. ಎಲ್ಲ ಒಮ್ಮತದಿಂದ ನಾವೆಲ್ಲರೂ 8 ಜನನು ನಾವು ಶ್ರೀನಿವಾಸ್ ಬಸಪತಿ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಇದೆ. ಪಕ್ಷನೇ ತೀರ್ಮಾನ ಮಾಡಿದ ಮೇಲೆ ಆ ಪಕ್ಷದ ಶಿಸ್ತಿಗೆ ನಾವು ಬದ್ರಿದ್ದೀವಿ. ನಮ್ಮ ಹೆಸರು ಸರ್ ಕೃಷ್ಣಮೂರ್ತಿ ಪವಾರ್ ಅಂತಂದು ಮಾಜಿ ಕಾರ್ಪೊರೇಟ್ರು, ಹೆಲ್ತ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಲವಾರು ನಾವು ಹಿಂದೆ ನಿಮಗೆ ಒಂದು ಹೇಳೋದು ಮರ್ತಿದ್ದೀನಿ. ಈಗ ಚುನಾವಣೆ ಬಂದಿದೆ, 100 ರೂಪಾಯಿ ಬಜೆಟ್ನೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇಟ್ಟಿದ್ದಾರೆ. ಯಾಕೆ ಇಷ್ಟು ದಿವಸ ಏನು ಮಾಡ್ತಿದ್ರು? 2.5 ವರ್ಷ. ಈಗ ನಾವು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದೊಳಗೆ ಮತ್ತು ಜಗದೀಶ್ ಶೆಟ್ಟರು ಆದಂಥ ಸಂದರ್ಭದೊಳಗೆ 200 ಕೋಟಿ ರೂಪಾಯಿ ನಾವು ವಿಶೇಷ ಅನುದಾನ ತಂದಿದ್ವಿ. ಮತ್ತು ಹಲವಾರು UIDSSMT ಮತ್ತು ಅದರ ಜೊತೆಗೆ ADB ಡೆವಲಪ್ಮೆಂಟ್ ಅವೆಲ್ಲ ದುಡ್ಡು ತಂದದಕ್ಕೆ. ಆಮೇಲೆ ಸ್ಮಾರ್ಟ್ ಸಿಟಿ ದುಡ್ಡು ಇರೋದಕ್ಕೆ ಇವತ್ತಿನ ದಿವಸ ಅವರು ನಾವು ಎಲೆಕ್ಷನ್ ನಿಲ್ತವೆ ಅಂತಂದರೆ ಅವ್ರ ಅಭಿವೃದ್ಧಿ ಶೂನ್ಯ. ನಾವು ತಂದಿರೋದು ದುಡ್ಡು ಮಜಾ ಮಾಡ್ತಾ ಇದ್ದಾರೆ, ಮಜಾ ಉಡಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಷ್ಟೇ, ಇನ್ನೇನಿಲ್ಲ. ನಾವು ಗೆಲುವು ಶತಸಿದ್ಧ. ನಮ್ಮ ಅಭಿವೃದ್ಧಿ ಯಾವಾಗಲೂ ಪ್ರಗತಿಪರವಾಗೈತಿ. ಇವತ್ತು ನೀವು ಯುದ್ಧ ಸ್ಟಾರ್ಟ್ ಆಗೈತಿ. ಇವತ್ತು ನಮ್ಮ ನಾಯಕರು ಯಾರಪ್ಪ ಅಂದರೆ ವಿಶ್ವ ಬಂಧು ವಿಶ್ವ ಗುರು ಅಂತ ಹೇಳ್ತಾರಲ್ಲ, ಅದು ಸತ್ಯ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು. ತದನಂತರ ನಮ್ಮ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. 11-12ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ನಮ್ಮ ಯಶಸ್ವಿ ಕಾರ್ಯಕ್ರಮಗಳು ಭಾಳ ಇದಾವೆ. ಈ ಕ್ಷೇತ್ರದಲ್ಲಿ ಈ ಬಾರಿ ಶತಕದ ಬಿಜೆಪಿ ವಿನ್. ಹೌದೌದು, ಅದು ಆಗಲೆಲ್ಲ
ಯಾಕೆ ಅಂದ್ರೆ ನಿಮಗೇನಾರ ಡೌಟ್ ಇರ್ಬೋದು, ನಮಗೆ ಡೌಟ್ ಇಲ್ಲ ಕಾರ್ಯಕರ್ತರಿಗೆ. ಯಾಕೆ ಅಂದ್ರೆ ನಿಮಗೆ ಯಾಕೆಂದ್ರೆ ನೀವು ನೋಡಿ 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 ಬಿಜೆಪಿ ಗೆಲ್ತದೆ ಅಂತಂದು ನೀವು ಗೆಲ್ತೀರಾ ಅಂತ ಕೇಳ್ತೀವಿ. 100ಕ್ಕೆ 200ರಷ್ಟು ಸತ್ಯ. ಸೂರ್ಯಚಂದ್ರರು ಇರೋದು ಏನು ಸತ್ಯನೋ ಅದು ಸತ್ಯ. ನಾವು ಬಿಜೆಪಿ ಇಲ್ಲಿ ಗೆಲುವು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.